ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ, ನಗು, ಆಯುಷ್ಯ, ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ, ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವಿರ್ಬೋದು, ಸಂಕಟ ಇರ್ಬೋದು, ದುಃಖ ಇರ್ಬೋದು, ಅಥವಾ ಏನೋ ಒಂದು ಆಸೆ ಕೋರಿಕೆ ಉಂಟು ನೆರವೇರ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಜೀವನ ಸರಿಯಾಗ್ತಾ ಇಲ್ಲ, ನಾವು ನಮ್ಮಲ್ಲಿರುವಂತಹ ಕಷ್ಟದಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ, ನಾವು ಅಂದ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ ಅಂದರೆ ನೀವು ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಪ್ರಾರ್ಥನೆ ಮಾಡೋದ್ರಿಂದ ನಡೆಯುತ್ತಾ ಚಮತ್ಕಾರದ ಥರ ಅಂತ ನೀವು ಕೇಳೋದಾದರೆ, ಪ್ರಾರ್ಥನೆಗೆ ಅತ್ಯುತ್ತಮವಾದಂಥ ಶಕ್ತಿ ಉಂಟು. ನೀವೇನೇ ಒಂದು ಶುದ್ಧವಾದ ಮನಸ್ಸಿನಿಂದ ಸರಿಯಾದ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೇವರ ಬಳಿ ಕೇಳಿದ್ದೇ ಆದಲ್ಲಿ ನೀವು ಅಂದ್ಕೊಂಡಿದ್ದು ಎಲ್ಲವೂ ನಿಮಗೆ ಸಿಗುತ್ತೆ. ಪ್ರಾರ್ಥನೆ ಅನ್ನೋದು ಒಂದು ದಿವಸ 2 ದಿವಸ ಮಾಡುವಂಥದ್ದು ಅಲ್ಲ, ಅದು ನಮ್ಮ ಜೊತೆ ಅಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ಅದು ಬರಬೇಕಾಗುತ್ತೆ. ಅರ್ಲಿ ಮಾರ್ನಿಂಗ್ ಇರುವಂತಹ ಪ್ರಾರ್ಥನೆ ಇರಬಹುದು, ಅಥವಾ ಸೂರ್ಯೋದಯ ಆದ ನಂತರ ಮಾಡುವಂತಹ ಪ್ರಾರ್ಥನೆ, ಮಧ್ಯಾಹ್ನ ಸೂರ್ಯದೇವರು ನೆತ್ತಿಯ ಮೇಲೆ ಬಂದಾಗ ಮಾಡುವಂತಹ ಪ್ರಾರ್ಥನೆ ಇರ್ಬೋದು, ಗೋಧೂಲಿ ಮುಹೂರ್ತದಲ್ಲಿ ಮಾಡುವಂತಹ ಪ್ರಾರ್ಥನೆ ಇರಬಹುದು, ಅಥವಾ ತಟಸ್ಥ ದೇವತೆಗಳು ಓಡಾಡುವಂತಹ ಸಮಯದಲ್ಲಿ ಮಾಡುವಂತಹ ಪ್ರಾರ್ಥನೆ ಇರ್ಬೋದು, ಅಥವಾ ಕತ್ತಲಾದ ನಂತರ ಮಾಡುವಂತಹ ಪ್ರಾರ್ಥನೆಗಳಿರ್ಬೋದು. ಇದೆಲ್ಲವೂ ಚಮತ್ಕಾರದ ರೀತಿ ನಮ್ಮ ಜೀವನದಲ್ಲಿ ಚಮತ್ಕಾರವನ್ನು ಮಾಡುತ್ತೆ. ನಿಮ್ದು ಏನೇ ಒಂದು ಸಮಸ್ಯೆ ಇರ್ಬೋದು, ನೋವು ಇರ್ಬೋದು, ದುಃಖ ಇರ್ಬೋದು, ನೀವು ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ. ಯಾವುದೇ ಒಂದು ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ, ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ. ಏನೇ ಒಂದು ಸಮಸ್ಯೆ ಬಂದರೂ ಧೈರ್ಯವಾಗಿರಿ. ನೀವು ಇಲ್ಲಿ 2 ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗುತ್ತೆ. ಆ ಪ್ರಶ್ನೆಗಳು ನಿಮ್ಮ ಆಸೆ ಕೋರಿಕೆಗೆ ರಿಲೇಟೆಡ್ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ನೋವು ಉಂಟು, ಕಷ್ಟ ಉಂಟು, ದುಃಖ ಉಂಟು, ಸಮಸ್ಯೆ ಉಂಟು, ಪರಿಹಾರ ಆಗ್ತಾ ಇಲ್ಲ, ನಾನು ಅಂದ್ಕೊಂಡಿದ್ದು ಯಾವುದೂ ಕೂಡ ಆಗ್ತಾ ಇಲ್ಲ. ಆ ವಿಷಯಗಳು ಮದುವೆಗೆ ಸಂಬಂಧಿಸಿದ್ದಿರ್ಬೋದು, ಹಣಕಾಸಿನ ವಿಷಯದ ಬಗ್ಗೆ ಇರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ಪ್ರೈವೇಟ್ ಜಾಬ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಅಥವಾ ಮಕ್ಕಳ ಮದುವೆಯ ಬಗ್ಗೆ ಇರ್ಬೋದು, ಸಂತಾನ ಭಾಗ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಇರ್ಬೋದು, ಅಥವಾ ನಾವು ಮನೆ ಕಟ್ಟಬೇಕು ಅಂತ ಇದ್ದೇವೆ ಆಗುತ್ತಾ, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇವೆ, ಕೋರ್ಟಿನಲ್ಲಿ ಕೇಸ್ ಉಂಟು ಆಗುತ್ತಾ, ಅದು ಕ್ಲಿಯರ್ ಆಗುತ್ತಾ, ನಮಗೆ ಏನು ಆಸ್ತಿ ಸಿಗಬೇಕು ಅದು ಸಿಗುತ್ತಾ, ಅಥವಾ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗ್ತಾ ಉಂಟು ಅದು ಕ್ಲಿಯರ್ ಆಗುತ್ತಾ. ಕೆಲವರಿಗೆ ಇಲ್ಲಿ ಡೈವರ್ಸ್ ಬೇಕಾಗಿರುತ್ತೆ, ಅದರ ರಿಲೇಟೆಡ್ ಇರ್ಬೋದು. ಯಾರೋ ಒಬ್ಬರು ಇನ್ನೊಬ್ಬರ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ಬೋದು, ಅಥವಾ ಅನ್ಬ್ಲಾಕ್ ಮಾಡ್ತಾರಾ, ನಾನು ಬಯಸಿದ ವ್ಯಕ್ತಿಯ ಪ್ರೀತಿ ನನಗೆ ಸಿಗುತ್ತಾ, ನಮ್ಮಿಬ್ಬರ ಮದುವೆ ಆಗುತ್ತಾ, ನಮ್ಮ ಮ್ಯಾರೇಜ್ಗೆ ನಮ್ಮ ಮನೆಯವರು ಹೋಗ್ತಾರಾ. ಸೊ ನಿಮ್ಮ ಪ್ರಶ್ನೆಗಳು ಯಾವುದೇ ಒಂದು ಆಸೆ ಕೋರಿಕೆ ರಿಲೇಟೆಡ್ ಇರ್ಬೋದು, ಅಥವಾ ಸಮಸ್ಯೆಗೆ ಸಂಬಂಧಿಸಿದ್ದಿರ್ಬೋದು. ನಿಮ್ಮ ಇಷ್ಟ ದೇವರು ಏನು ನಿಮಗೆ ಗೈಡ್ಲೈನ್ಸ್ ಕೊಡ್ತಾರೆ, ಏನು ಉತ್ತರ ಸಿಗುತ್ತೆ ಅಂತ ಅನ್ನೋದು. ಇಲ್ಲಿ ನೀವು ನಿಮ್ಮ ಪ್ರಶ್ನೆಯನ್ನು ಕೇಳಿಕೊಂಡು ಈ 2 ದೈವಿಕ ಆಮೆಗಳಲ್ಲಿ ಯಾವುದಾದ್ರೂ ಒಂದು ದೈವಿಕ ಆಮೆಯನ್ನು ಕೇಳ್ಕೊಳ್ಬೇಕಾಗುತ್ತೆ. ಅಂದರೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಪ್ರಶ್ನೆಯನ್ನು ಕೇಳಿಕೊಂಡು ಈ 2 ದೈವಿಕ ಆಮೆಗಳಲ್ಲಿ ಯಾವ ಒಂದು ದೈವಿಕ ಆಮೆ ಆಕರ್ಷಣೆ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆಗೆ 2ನೇ ಪ್ರಶ್ನೆ ಉಂಟು ಅಂದರೆ 2ನೇ ಪ್ರಶ್ನೆಗೆ ಉಳಿದ ಇನ್ನೊಂದು ದೈವಿಕ ಆಮೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಅನ್ನೋದು ಸಿಗುತ್ತೆ. ಸೊ ನಿಮಗೆ ಅದು ನಾನು ಹೇಳುವಾಗ ಅರ್ಥ ಆಗುತ್ತೆ, ಅಂದರೆ ಏನು ನಿಮಗೆ ಅನ್ವಯ ಆಗುತ್ತೆ. ಸೊ ಯಾವ ರೀತಿ ಮಾಡಿದ್ರೆ ನಿಮ್ಮ ಕೆಲಸ ಆಗುತ್ತೆ ಇಲ್ವಾ ಅದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಯಾರೆಲ್ಲ ಮೊದಲನೇ ದೈವಿಕ ಆಮೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ, ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಬರುತ್ತೆ, ದೇವರು ಏನು ಮಾರ್ಗದರ್ಶನವನ್ನು ನೀಡ್ತಾರೆ ಅಂತ ನೋಡುವ. ಪ್ರಶ್ನೆಗಳು ನಿಮಗೆ ಸಂಬಂಧಿಸಿದ್ದಿರ್ಬೋದು, ನಿಮ್ಮ ಮನೆಯವರಿಗೆ ಸಂಬಂಧಿಸಿದ್ದಿರ್ಬೋದು, ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಗೆ ಸಂಬಂಧಿಸಿದ್ದಿರ್ಬೋದು. ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆಯನ್ನು ಕೇಳಿಕೊಂಡು ನಿಮ್ಮ ಇಷ್ಟ ದೇವರನ್ನು, ಗುರುಗಳನ್ನು, ಹಾಗೆಯೇ ಸರ್ವಶಕ್ತನಾದ ಭಗವಂತ ಇನ್ವಾಸ್ ಹೆಸರಿನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಪ್ರಾರ್ಥನೆಯನ್ನು ಮಾಡಿ ನೀವು ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರ ಬಂದುಬಿಟ್ಟು ಎಸ್ ಅಂತ ಬಂದಿದೆ. ನೀವು ಏನೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿದ್ರು, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಪ್ರೀತಿಯ ವಿಷಯದಲ್ಲಿ, ಮದುವೆ ರಿಲೇಟೆಡ್, ಕೋರ್ಟಿನಲ್ಲಿ ಕೇಸ್ ಉಂಟು, ಎಲ್ಲಕ್ಕೂ ಎಸ್. ನೀವೇನು ಅಂದ್ಕೊಂಡ್ರು 100% ಸಕ್ಸಸ್ ಆಗುತ್ತೆ. ಆದರೆ ಇಲ್ಲಿ ನಿಮಗೆ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ, ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ.
ನೀವೆಷ್ಟು ತಾಳ್ಮೆಯಿಂದ ಇರ್ತೀರ ಅಷ್ಟು ಬೇಗ ನಿಮಗೆ ಅದು ಎಸ್ ಆಗುತ್ತೆ. ಅಂದರೆ ಇಲ್ಲಿ ತಾಳ್ಮೆ ಏನಕ್ಕೆ ಅಂದರೆ ಇಲ್ಲಿ ಕೆಲವರದ್ದು ನೋಡಿ, ನೀವೇನು ಪ್ರಶ್ನೆ ಕೇಳಿದ್ದೀರ ರಿಲೇಟೆಡ್ ಆಗಿ ಮನಸ್ಸು ಚಂಚಲ ಆಗ್ತಾ ಉಂಟು ಕೆಲವರದ್ದು, ಇದು ಜನರಲ್ ಆಗಿರುತ್ತೆ. ಹಾಗಾಗಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಮನಸ್ಸು ಅಂದರೆ ಚಂಚಲ ಆಗೋದ್ರಿಂದ ನೀವು ಅಂದ್ಕೊಂಡಿದ್ದು ಆಗಲಿಕ್ಕೆ ಆಗುತ್ತೆ, ಅದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ ನಿಮ್ಮ ಕಂಟ್ರೋಲ್ ಇರಲಿ. ಯಾರೇ ಏನೋ ಹೇಳಿದ್ರು ರೇಗೋದು ಅಥವಾ ಅವರ ನಿರ್ಧಾರವನ್ನು ಅನುಸರಿಸೋದು ಅದನ್ನು ಮಾಡಬೇಡಿ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಅವರು ನಿಮಗೆ ಒಂದು ಗೈಡ್ಲೈನ್ಸ್ ಕೊಡ್ತಾರೆ. ಅದರ ಮೇಲೆ ನೀವು ನಿರ್ಧಾರವನ್ನು ತಗೊಳ್ಳಿ. ನೀವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ಆ ಮಾರ್ಗವನ್ನು ಅನುಸರಿಸಿ. ಯಾವುದೇ ಒಂದು ಕಾರಣಕ್ಕೂ ದ್ವಂದ್ವ ಮನಸ್ಥಿತಿಯಲ್ಲಿ ಇರಬೇಡಿ. ನೀವು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ. ತಾಳ್ಮೆಯಿಂದ ಇರಿ. ಯಾರೆಲ್ಲ 2ನೇ ದೈಹಿಕ ಆಮೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ, ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ, ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ಉತ್ತರ ಏನು ಬರುತ್ತೆ ನೋಡುವ. ನಿಮ್ಮ ಇಷ್ಟ ದೇವರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಆ ಸರ್ವಶಕ್ತನಾದ ಭಗವಂತನನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿ. ನೀವು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇನ್ನೊಂದ್ಸಲ ನೋಡುವ. ಇನ್ನೊಮ್ಮೆ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಪ್ರಶ್ನೆ ಏನುಂಟು ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಯಾರೆಲ್ಲ 2ನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ, ನಿಮ್ಮ ಉತ್ತರ ಬಂದುಬಿಟ್ಟು ಎಸ್ ಅಂತ ಬಂದಿದೆ. ಎಸ್, ನೀವೇನು ಅಂದ್ಕೊಂಡ್ರೂ ಸಕ್ಸಸ್ ಆಗುತ್ತೆ. ಇಲ್ಲಿ ಅದು ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಮ್ಯಾರೇಜ್ ರಿಲೇಟೆಡ್ ಇರ್ಬೋದು, ಮನೆ ಕಟ್ಟುವ ಬಗ್ಗೆ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು. ನೋಡಿ, ಫಸ್ಟಿಗೆ ನಿಮಗೆ ಈ ವಿಷಯದಲ್ಲಿ ಸ್ವಲ್ಪ ಅಡೆತಡೆಗಳು, ಗೊಂದಲಗಳ ಥರ ಅನಿಸ್ಬೋದು. ಅಂದರೆ ಏನು ಪ್ರಶ್ನೆ ಕೇಳಿದ್ದೀರಾ ಅದರ ಮೇಲೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು. ಕೆಲವರು ಬಿಸ್ನೆಸ್ ಮಾಡುವಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು. ಕೋರ್ಟಿನಲ್ಲಿ ಕೆಲವರದ್ದು ಕೇಸ್ ಉಂಟು. ಇನ್ನು ಕೆಲವರದ್ದು ವೈವಾಹಿಕ ಜೀವನದ ಬಗ್ಗೆ, ಫ್ಯಾಮಿಲಿ ರಿಲೇಟೆಡ್ ವಿಷಯ ಬಗ್ಗೆ ಕೇಳಿದ್ದೀರಾ. ಸೊ ಕ್ಲಿಯರ್ ಆಗುತ್ತೆ. ಬಟ್ ಇಲ್ಲಿ ಅಂದರೆ ನಿಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ನೀವು ಅಂದ್ಕೊಳ್ತೀರಾ. ಸೊ ಅವ್ರು ನಿಮಗೆ ಆ್ಯಕ್ಚುಲಿ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಿಮಗೆ ಇಲ್ಲಿ ಡಿಲೇ ಆಗ್ತಾ ಉಂಟು. ನೀವು ಏನೇ ಒಂದು ಗೊಂದಲ ಇದ್ರೂ, ಸಮಸ್ಯೆ ಇದ್ರೂ ಮನೆ ದೇವರ ಕಡೆ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದಲ್ಲಿ ಸಮಸ್ಯೆಗಳು ಬೇಗನೆ ಕ್ಲಿಯರ್ ಆಗುತ್ತೆ. ಹಾಗೆಯೇ ಧೈರ್ಯವಾಗಿ ಇರಬೇಕಾಗುತ್ತೆ. ಕೆಲವರಿಗೆ ಇಲ್ಲಿ ಶತ್ರುಘಾತ ತುಂಬಾ ಜಾಸ್ತಿ ಕಾಡ್ತಾ ಉಂಟು. ಇಲ್ಲಿ ಎಸ್ ಅಂತ ಬಂದಿದ್ರೂ ಇನ್ನೊಂದು ಕಡೆಯಲ್ಲಿ ಥರ್ಡ್ ಪಾರ್ಟಿಯಲ್ಲಿ ಶತ್ರುಗಳಿದ್ದಾರೆ ನಿಮ್ಮದು. ಹಾಗಾಗಿ ಶತ್ರುಘಾತಕ್ಕಾಗಿ ನೀವು ಪ್ರತ್ಯಂಗಿರಾ ದೇವಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ. ಅವರನ್ನು ಪ್ರಾರ್ಥನೆಯನ್ನು ಮಾಡಿ, ಅಥವಾ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತವಾಗಿ ಯಾರೇ ಒಬ್ಬರು ಶತ್ರುಗಳಿದ್ರು ಅವರು ನಿಮಗೆ ಮಿತ್ರರಾಗಿ ನಿಮಗೆ ಏನೇ ಒಂದು ಸಮಸ್ಯೆ ಮಾಡದ ಥರ ಸಿಚುವೇಶನ್ ಚೇಂಜ್ ಆಗುತ್ತೆ. ಹಾಗೇನು ಕೆಲವರಲ್ಲಿ ಪ್ರೀತಿ ರಿಲೇಟೆಡ್ ಕೇಳಿದ್ದಾರೆ, ಎಸ್ ಆಗುತ್ತೆ. ಆದರೆ ಇಲ್ಲಿ ನೀವು ಧೈರ್ಯವಾಗಿರಬೇಕಾಗುತ್ತೆ. ಪ್ರಾರ್ಥನೆಯನ್ನು ಮಾಡಿ. ಒಂದು ರ್ಯಾಶ್ ಆಗಿ ಇಗೋದಲ್ಲಿ ನಿರ್ಧಾರವನ್ನು ತಗೊಳ್ಬೇಡಿ. ರ್ಯಾಶ್ ಆಗಿ ಭಾವದಿಂದ ಮಾತನಾಡಲಿಕ್ಕೆ ಹೋಗಬೇಡಿ. ನೀವು ಎಷ್ಟು ಕೂಲಾಗಿರ್ತೀರಾ, ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ತೀರಾ, ಅಷ್ಟು ಬೇಗ ನಿಮ್ಮವರು ನಿಮ್ಮ ಕಡೆ ಒಲಿತಾರೆ. ಇದು ಸಂಬಂಧ ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಶತ್ರುಗಳು ಸಹಿತ ಮಿತ್ರರಾಗ್ತಾರೆ. ಕೆಲವೊಂದು ಸಮಸ್ಯೆಗಳು ನಿಮಗೆ ಗೋಚರ ಆಗ್ತಾ ಇರ್ಬೋದು. ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಪ್ರಶ್ನೆ ಒಂದು ಕೇಳಿದ್ದೀರಾ, ಇನ್ನೊಂದು ಕಡೆ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಹಾಕ್ಕೊಳ್ತಾ ಇದ್ದೀರಾ. ಏನಕ್ಕಂತ ಗೊತ್ತಿಲ್ಲ, ಮನಸ್ಸು ತುಂಬ ಚಂಚಲ ಮಾಡ್ಕೊಳ್ತೀರಾ, ತುಂಬ ನೋವಿನಲ್ಲಿದ್ದೀರಾ. ನೀವು ಹೌದಾ ಇಲ್ವಾ? 2ನೇ ದೈಹಿಕ ಆಮೆಯನ್ನು ಆಯ್ಕೆ ಮಾಡ್ಕೊಂಡು ಪ್ರಶ್ನೆಯನ್ನು ಕೇಳಿದ್ದೀರಾ. ಸೊ ಮನಸ್ಸು ತುಂಬ ಚಂಚಲ ಆಗ್ತಾ ಉಂಟು, ತುಂಬ ನೋವು ಉಂಟು, ದುಃಖ ಉಂಟು. ಏನೇ ಒಂದು ಇವಾಗ ಎಸ್ ಬಂದಿದ್ರು ಏನಾಗುತ್ತಾ ಏನೋ ಅನ್ನೋ ಭಯ ನಿಮ್ಮನ್ನು ಕಾಡ್ತಾ ಉಂಟು. ಅಂದರೆ ಭಯಕ್ಕೆ ಮೂಲ ಕಾರಣ ನಿಮ್ಮ ಶತ್ರುಗಳಿರ್ಬೋದು, ಅಥವಾ ಕೆಲವರಿಗೆ ಇಲ್ಲಿ ಅಂದರೆ ಸಂವಹನ ವಶೀಕರಣ ಆಗಿರುವಂಥ ಸಾಧ್ಯತೆಗಳುಂಟು. ಮಾಟ ಮಂತ್ರದ ಪ್ರಯೋಗಗಳು ಕಾಡ್ತಾ ಉಂಟು. ಹಾಗಾಗಿ ಒಂದು ಪ್ರತ್ಯಂಗರ ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ. ಯಾವುದಕ್ಕೂ ಧೈರ್ಯವಾಗಿರಿ. ಏನೇ ಒಂದು ನೋವು ಇರ್ಬೋದು, ದುಃಖ ಇರ್ಬೋದು, ನೀವು ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಖುಷಿಯಾಗಿರಿ. ಸಮಸ್ಯೆ ಅನ್ನೋದು ಬರುತ್ತಾನೆ ಇರುತ್ತೆ. ಆದರೆ ನಾವೊಂದು ಸುಲಭವಾದ ಮಾರ್ಗದಿಂದ ಅಥವಾ
ಒಂದು ದೈವಿಕ ಶಕ್ತಿಯಿಂದ ಎಲ್ಲ ಸಮಸ್ಯೆಗಳಿಂದ ಹೊರಬರ್ಬೋದು. ದೇವರು ಯಾವತ್ತೂ ನಂಬಿದವರನ್ನು ಕೈ ಬಿಡಲ್ಲ. ಏನೇ ಒಂದು ನೋವಿರ್ಬೋದು, ದುಃಖ ಇರ್ಬೋದು, ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇರುತ್ತೆ. ನೀವು ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಣ್ಣೀರು ಹಾಕಬೇಡಿ, ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಡಿ. ದುಡುಕಿ ಕೆಲವೊಂದು ಸಲ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ಳೋರು ತುಂಬ ಜಾಸ್ತಿ ಇರ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಏನೂ ಆಗಲ್ಲ, ನಾನು ಸೋತ್ಬಿಟ್ಟೆ, ಇನ್ಮೇಲೆ ನನ್ನ ಲೈಫಲ್ಲಿ ಏನೂ ಆಗಲ್ಲ ಅಂತ. ಚಮತ್ಕಾರಗಳು ನಡೀಲಿಕ್ಕೆ ಒಂದು ವರ್ಷಾನುಗಟ್ಟಲೆ, ತಿಂಗಳುಗಟ್ಟಲೆ ನಾವು ಕಾಯಬೇಕು ಅಂತ ಇಲ್ಲ. ವಿದಿನ್ ಫ್ಯೂ ಸೆಕೆಂಡಲ್ಲಿ ಕೂಡ ಚಮತ್ಕಾರಗಳು, ಮಿರಾಕಲ್ಸ್ ಅನ್ನೋದು ನಡೆಯುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ. ಅಂದರೆ ನಮಗೆ ಒಂದು ಪ್ರಾರ್ಥನೆ ಮಾಡುವಂಥ ಶಕ್ತಿ ಇರಬೇಕು. ಹಾಗೆಯೇ ನಮಗೆ ಕಷ್ಟಗಳು ಬಂದಾಗ ನಾವು ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಸಮಸ್ಯೆ ಅಂತ ನಾವು ಅಲ್ಲೇ ಇದ್ದರೆ ಸಮಸ್ಯೆ ಪರಿಹಾರ ಆಗಲ್ಲ. ಬೇರೆ ಯಾರು ಕೂಡ ಬಂದು ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಲ್ಲ. ನಿಮಗೆ ಕೆಲವೊಂದು ಸಮಸ್ಯೆಗಳ ಬಗ್ಗೆ ನಿಮಗೆ ಬೇರೆಯವ್ರ ಜೊತೆ ಹೇಳ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ನನ್ನ ಜೊತೆ ಶೇರ್ ಮಾಡಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಗೆಯೇ ಕೆಲವೊಂದು ತಂತ್ರಗಳನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಆ ತಂತ್ರಗಳನ್ನು ಮಾಡಿ ಸುಲಭವಾಗಿ ನೀವೇ ಮನೆಯಲ್ಲಿ ಮಾಡುವಂತಹ ತಂತ್ರಗಳಿರ್ಬೋದು, ಮಂತ್ರಜಪ ಇರ್ಬೋದು. ಮಂತ್ರಜಪ ನಾನು ಕೂಡ ನಿಮ್ಮ ಪರವಾಗಿ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸಂತೋಷವಾಗಿರಿ.